ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 60 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 61 ಇಂದ ಕ್ವಶನ್ ನಂಬರ್ 70ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 61 ನೋಡಿ, ದ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ 7 ಲೆಸ್ ದ್ಯಾನ್ 150. ಕನ್ನಡದಲ್ಲಿ 150ಕ್ಕಿಂತ ಕಡಿಮೆ ಇರುವ 7ರ ಗುಣಕಗಳ ಒಟ್ಟು ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ನಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ. ಆಯ್ತಾ, ಇದನ್ನ ಸಾಮಾನ್ಯವಾಗಿ ಎರಡು ರೀತಿ ಮಾಡ್ಬೋದು. ಒಂದೇನ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. 7 1s 7, 7 2s 14, 7 3 7 1 14, 7 3 21, 7 4 28. ಅದೇ ರೀತಿ ಸಾಲ್ವ್ ಮಾಡ್ಕೊಂಡು ಬರ್ಬೇಕು. ಅದೇ ರೀತಿ ಟೇಬಲ್ನ ಬರ್ಕೊಂಡು 7 21s ಎಷ್ಟು ಬರುತ್ತೆ, 147 ಬರುತ್ತೆ. 147 ಬರುತ್ತೆ. ಈ ಥರ ಇಲ್ಲಿ ಬಂದು ಸ್ಟಾಪ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಸ್ಟಾಪ್ ಮಾಡಿಬಿಟ್ಟು ಲೆಕ್ಕ ಹಾಕ್ಬೇಕಾಗುತ್ತೆ. 1 2 3 4 5 6 7 8 9 ಅಂತ ಲೆಕ್ಕ ಹಾಕೊಂಡು ನಂಬರ್ ಆಫ್ ಮಲ್ಟಿಪಲ್ಸು ನಮಗೆ 7 ಸಿಗುತ್ತೆ. ಆಯ್ತಾ, ಅವ್ನು ಕೇಳಿರೋದು ಲೆಸ್ ದೆನ್ 150 ಅಂತ. 150ಕ್ಕಿಂತ ಕಡಿಮೆ ಇರುವ 7ರ ಗುಣಕಗಳು 150ಕ್ಕಿಂತ ಕಡಿಮೆ ಇರುವ 7ರ ಗುಣಕಗಳು ಎಷ್ಟಿದೆ ಅಂತ. ಆಯ್ತಾ, ಹಿಂಗೆ ಲೆಕ್ಕ ಹಾಕೋ ಬಂದ್ರೆ 1 2 3 4 5 8 ಅಂತ 21 ಸಿಗುತ್ತೆ. ನಿಮಗೆ 21 ಸಿಗುತ್ತೆ. ಆಯ್ತಾ, ಇದು ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕಿಂತ ಏನ್ ಮಾಡಿ ಅಂದ್ರೆ ಅವ್ನು ಕೇಳಿರೋದು 150 ಅಲ್ವಾ, 7 ಇಂದ 150ನ ಡಿವೈಡ್ ಮಾಡಿ. ಅವ್ನು ಕೇಳಿರೋದು 150ವರೆಗೆ ಅಂತ ಕೇಳೋದು, 150ವರೆಗೆ. ಅದಕ್ಕೇನು ಮಾಡಿ 7 ಇಂದ 150ನ ಡಿವೈಡ್ ಮಾಡಿ. 7 2s 14 ಆಗುತ್ತೆ, 1 10 ಉಳ್ಕೊಳ್ಳುತ್ತೆ, 7 1s 7 ಉಳ್ಕೊಳ್ಳುತ್ತೆ, 3 ಬರುತ್ತೆ. ಆಯ್ತಾ, ನಿಮಗೆ ಇಲ್ಲೂ ಸಿಕ್ತು, ಡೈರೆಕ್ಟಾಗಿ ಸಿಕ್ಬಿಡುತ್ತೆ ನಿಮಗೆ 21 ಮಲ್ಟಿಪಲ್ಸ್ ಅಂದ್ಬಿಟ್ಟು. ಆಯ್ತಾ, 150 ಒಳಗಡೆ 7ದು ಮಲ್ಟಿಪಲ್ ಎಷ್ಟಿದೆ ಅಂದರೆ 21 ಮಲ್ಟಿಪಲ್ಸ್ ಇದೆ. ಆಯ್ತಾ, ಕ್ವಶನ್ ನಂಬರ್ 61ಗೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಕ್ವಶನ್ ನಂಬರ್ 61ಗೆ ಆಪ್ಷನ್ ಸಿ ಆಗುತ್ತೆ. ನೋಡಿ, 2 ಮೆಥಡಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಇದೇನಾರ ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಆಯ್ತಾ, ಒಂದು 4 ನಿಮಿಷ ತಗೋಬೋದು ಎಲ್ಲ ಬರ್ಕೊಂಡು ಆಮೇಲೆಲ್ಲ ಕೌಂಟ್ ಮಾಡೋಕೆ ಬದಲು. ಅದ್ರ ಬದಲು ಈ ಮೆಥಡ್ ಯೂಸ್ ಮಾಡಿ. ಆಯ್ತಾ, 2 ಮೆಥಡ್ ಕಲ್ತ್ಕೊಂಡಿರಿ. ಯಾವ್ದು ಈಸಿ ಇದೆ ಅದನ್ನ ಎಕ್ಸಾಮ್ ಟೈಮಲ್ಲಿ ಯೂಸ್ ಮಾಡಿ. ಕ್ವಶನ್ ನಂಬರ್ 61ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಒಂದಷ್ಟು ನಂಬರ್ ಕೊಟ್ಟಿದ್ದಾನೆ. ಒಂದಷ್ಟು ನಂಬರ್ ಕೊಟ್ಬಿಟ್ಟು ಅದರಲ್ಲಿ ಫಸ್ಟ್ ಪ್ರೈಮ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಆ ಪ್ರೈಮ್ ನಂಬರ್ಸ್ದು ಮೊತ್ತ ಸಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ, ಈ ನಂಬರ್ ಅಲ್ಲಿ ಫಸ್ಟ್ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆನ ಮಾರ್ಕ್ ಮಾಡಿ. ಯಾವುದು ಅವಿಭಾಜ್ಯ ಸಂಖ್ಯೆ, ನಂಬರ್ 2, ಇದು ಅವಿಭಾಜ್ಯ ಸಂಖ್ಯೆ. ಆಯ್ತಾ, ಅದಾದ್ಮೇಲೆ ನಂಬರ್ 11 ಅವಿಭಾಜ್ಯ ಸಂಖ್ಯೆ. ಅದಾದ್ಮೇಲೆ ಏನಾಗುತ್ತೆ, ನಂಬರ್ 17, ಇದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರು. ಅದಾದ್ಮೇಲೆ ಏನಾಗುತ್ತೆ, ನಂಬರ್ 31. ಆಯ್ತಾ, ನಂಬರ್ ನೋಡಿದ ತಕ್ಷಣ ಫ್ಲಾಶ್ ಆಗಿಬಿಡ್ಬೇಕು. ಆಯ್ತಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ನ ಸಂತೆ ಅಥವಾ ಮಾರ್ಕೆಟು, ಸೂಪರ್ ಮಾರ್ಕೆಟು, ಸಿನಿಮಾ ಹಾಲಲ್ಲಿ ನೋಡಿದಾಗ ನಿಮಗೆ ಫ್ಲಾಶ್ ಆಗುತ್ತಲ್ಲ, ಆ ರೀತಿ ಪ್ರೈಮ್ ನಂಬರ್ಸ್ನ ನೀವು 200ವರೆಗೂ 199ವರೆಗೂ ಕಲ್ತಿರ್ಬೇಕು ನೀವು. ಆಯ್ತಾ, 31 ಅದಾದ್ಮೇಲೆ ಏನಾಗುತ್ತೆ, 31 ಆದಮೇಲೆ ಇದು ಡಿವೈಡ್ ಆಗುತ್ತೆ, 41 ಆಗುತ್ತೆ. 41 ಆಗುತ್ತೆ, ಅದಾದ್ಮೇಲೆ 47 ಆಗುತ್ತೆ. ಇವೆಲ್ಲ ಪ್ರೈಮ್ ನಂಬರ್ಸು. ಆಯ್ತಾ, ಇದೆಲ್ಲ 7 7s 49 ಪ್ರೈಮ್ ನಂಬರ್ ಅಲ್ಲ. 3 ಇಂದ ಹೋಗುತ್ತೆ, 3 1s 3 3s ಪ್ರೈಮ್ ನಂಬರ್ ಅಲ್ಲ. 27, 3 9s 27 ಪ್ರೈಮ್ ನಂಬರ್ ಅಲ್ಲ. 2 7s 14 ಪ್ರೈಮ್ ನಂಬರ್ ಅಲ್ಲ. 2 3s 6 ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಅಂದ್ರೆ ಒಂದು ಟೇಬಲ್ಸ್ ಅಲ್ಲಿ ಆ ನಂಬರ್ ಇರಲ್ಲ. ಪ್ರೈಮ್ ನಂಬರ್ ಅಂದ್ರೆ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕು, ಟೇಬಲ್ಸ್ ಅಲ್ಲಿ ಆ ನಂಬರ್ ಇಲ್ಲ ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಎಕ್ಸೆಪ್ಟ್ ನಂಬರ್ 2. ಆಯ್ತಾ, ನಂಬರ್ 2 ಇದು ಟೇಬಲ್ ಅಲ್ಲಿ ಬರುತ್ತೆ. 2 1s 2 ಇದೊಂದು ಬಿಟ್ಟು ಬೇರೆ ಯಾವ ಪ್ರೈಮ್ ನಂಬರು ಟೇಬಲ್ ಅಲ್ಲಿ ಸಿಗಲ್ಲ ನಿಮ್ಗೆ. ಆಯ್ತಾ, ನೆಕ್ಸ್ಟ್ ಅವನೇನು ಕೇಳಿದ್ರೆ ಪ್ರೈಮ್ ನಂಬರ್ ಸಮ್ ಅಂತೆ. ಮಾಡಿ ಸಮ್ ಅಷ್ಟೇ, ಇನ್ನೇನಿಲ್ಲ. 2 11 17 31 41 47 ಎಲ್ಲ ಮಾಡಿದ್ರೆ ನಿಮಗೆ 149 ಸಿಗುತ್ತೆ ನಿಮಗೆ. ಇದೆಲ್ಲ ಸಮ್ ಮಾಡಿದ್ರೆ 2 11 17
2, 11, 17, 31, 41, 47 ಇವೆಲ್ಲ ಮಾಡಿದ್ರೆ ನಿಮಗೆ ಸಮ್ ಮಾಡಿದ್ರೆ 149 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೇಳಿದ್ದೇನೆ ಅಂದ್ರೆ 96 ನಂಬರ್ 96 ಫ್ಯಾಕ್ಟರ್ಸ್ ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಎಲ್ಲ ಫ್ಯಾಕ್ಟರ್ಸ್ ನ ಸಮ್ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಆ ಸಮ್ ಅಲ್ಲಿ ಲಾಸ್ಟ್ ಡಿಜಿಟ್ ಯಾವ ನಂಬರ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? 3 ಸ್ಟೆಪ್ ಇದೆ. ಆಯ್ತಾ? ಕನ್ನಡದಲ್ಲಿ 96ರ ಎಲ್ಲಾ ಅಪವರ್ತನಗಳನ್ನು ಮೊದಲು ಕಂಡುಹಿಡಿಬೇಕು. ಮೊದಲನೇ ಸ್ಟೆಪ್. ಕಂಡುಹಿಡಿದಾದ್ಮೇಲೆ ಅದ್ರ ಮೊತ್ತ, ಅದ್ರ ಸಮ್ನ ಫೈಂಡ್ ಔಟ್ ಮಾಡಬೇಕು. 2ನೇ ಸ್ಟೆಪ್. 3ನೇ ಸ್ಟೆಪ್ ಅಲ್ಲಿ ಆ ಮೊತ್ತ ಇದೆಲ್ಲ, ಆ ಸಮ್ ಅಲ್ಲಿ ಲಾಸ್ಟ್ ಡಿಜಿಟ್ ಯಾವ ನಂಬರ್ ಬರುತ್ತೆ ಅಂತ ಕೇಳಿದೆ. ಅಷ್ಟೇನೆ. ಆಯ್ತಾ? ಅದಕ್ಕೆ ಏನ್ ಮಾಡಿ, 96 ಅಲ್ವಾ, 96 ಫ್ಯಾಕ್ಟರ್ಸ್ ಅಲ್ವಾ ಅಥವಾ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ. ಮಾಮೂಲಿ ಗೊತ್ತಲ್ಲ, 1 ಇಂಟು 96 96. ನೆಕ್ಸ್ಟ್ 2 ಇಂದ ಹೋಗುತ್ತೆ ಇದು. 2 4 8. ಆಯ್ತಾ? 2 4 8, 8 2 8 96, 2 1 2 4 8, 2 8. ನೆಕ್ಸ್ಟ್ 3 ಇಂದ ಹೋಗುತ್ತೆ 3 3 3 2, 3 3 3 2. ನೆಕ್ಸ್ಟ್ 4 ಇಂದ ಹೋಗುತ್ತಾ, 4 ಇಂದ ಹೋಗುತ್ತೆ 4 2 8, 4 4 16, 4 2 8, 4 4 16. 5 ಇಂದ ಹೋಗಲ್ಲ, 6 ಇಂದ ಹೋಗುತ್ತಾ, 6 ಇಂದ ಮೋಸ್ಟ್ಲಿ ಹೋಗುತ್ತೆ. 6 1 6, 36 ಆಗುತ್ತೆ. 6 1 6, ಅದೇ 36, 6 36, 96. 7 ಇಂದ ಹೋಗಲ್ಲ. 8 1 8, 8 ಇಂದನೂ ಹೋಗುತ್ತೆ. 8 ಇಂದಾನೆ 8 1 8, 8 2 16, 12 8, 96. ಆಯ್ತಾ? ಅದಾದ್ಮೇಲೆ 9 ಇಂದ ಹೋಗುತ್ತಾ, 9 ಇಂದ ಹೋಗಲ್ಲ, 9 ಇಂದ ಹೋಗಲ್ಲ ಇದು. ನೆಕ್ಸ್ಟ್ 10 ಇಂದನೂ ಹೋಗಲ್ಲ, 11 ಇಂದನೂ ಹೋಗಲ್ಲ. ನೆಕ್ಸ್ಟ್ 12 ಇಂದ ಹೋಗುತ್ತೆ. 12 ಇಂಟು 8, 96. ಆಯ್ತಾ? ಇಲ್ಲಿ ನೋಡಿ ಸಿಕ್ತು. ಇಲ್ಲಿ ನೋಡಿ, 8 ಇಂಟು 12, 12 ಇಂಟು 8 ಪಲ್ಟಿ ಹೊಡೆದಿದ್ದಾನೆ ಅಣ್ಣ. 8 ಇಂಟು 12, 12 ಇಂಟು 8 ಪಲ್ಟಿ ಹೊಡೆದಾಗ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಫ್ಯಾಕ್ಟರ್ಸ್ನು ಬರ್ಕೊಳ್ಳಿ. ಎಲ್ಲ ಫ್ಯಾಕ್ಟರ್ಸ್ನ ಎಲ್ಲಿ ಬರ್ಕೊಳ್ಳಿ? ಇಲ್ಲೇ ಬರ್ಕೊಳ್ತೀನಿ ನೋಡಿ. ಫಸ್ಟು 1, ಅದಾದಮೇಲೆ 2, ಅದಾದಮೇಲೆ 3, ಅದಾದಮೇಲೆ ಫ್ಯಾಕ್ಟರ್ 4, ಅದಾದಮೇಲೆ ಫ್ಯಾಕ್ಟರ್ 6, ಅದಾದಮೇಲೆ 8, ಅದಾದಮೇಲೆ ಯಾಕೋ ಇದಾಗ್ತಾ ಇದೆ, ಓವರ್ಲ್ಯಾಪ್ ಆಗೋಗುತ್ತೆ. ಆಯಿತಾ? ಇದು ನಡೆಸ್ಬಿಟ್ಟು ಬರೀತೀನಿ. ಫಸ್ಟು ಫ್ಯಾಕ್ಟರ್ 1, ಅದಾದಮೇಲೆ 2, ಅದಾದಮೇಲೆ 3, ಅದಾದಮೇಲೆ 4, ಅದಾದಮೇಲೆ 6 ಬರ್ತೈತೆ, ಅದಾದಮೇಲೆ 8 ಬರ್ತೈತೆ, ಅದಾದಮೇಲೆ 12 ಬರ್ತೈತೆ. ಆಯಿತಾ? ಪುನಃ 8 12 ರಿಪೀಟ್ ಆಗುತ್ತೆ. ಅದಾದಮೇಲೆ 16 ಬರುತ್ತೆ, ಅದಾದಮೇಲೆ 24 ಬರುತ್ತೆ, ಅದಾದಮೇಲೆ 32 ಬರುತ್ತೆ, ಅದಾದಮೇಲೆ 48 ಬರುತ್ತೆ, ಅದಾದಮೇಲೆ 96 ಬರುತ್ತೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಎಲ್ಲ ಫ್ಯಾಕ್ಟರ್ಸ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲ ಫ್ಯಾಕ್ಟರ್ಸ್ನು ಫೈಂಡ್ ಔಟ್ ಮಾಡಿಬಿಟ್ಟು ಇದ್ರ ಸಮ್ ಫೈಂಡ್ ಔಟ್ ಮಾಡಬೇಕು. ಮಾಡಿ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅಂದರೆ 252 ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 252 ಬರುತ್ತೆ. ಆಯಿತಾ? ಅವ್ನು ಕೇಳಿರೋದು ಆ ಸಮ್ಮಲ್ಲಿ ಯೂನಿಟ್ ಪ್ಲೇಸ್ ಯಾವುದು ಅಂತ. ಬಿಡಿ ಸ್ಥಾನದ ಬೆಲೆ ಏನು? ಬಿಡಿ ಸ್ಥಾನದ ಬೆಲೆ 2 ಬರುತ್ತೆ. ಬಿಡಿ ಸ್ಥಾನದ ಬೆಲೆ 2 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಯ್ತಾ? ಕ್ವಶನ್ ನಂಬರ್ 63ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64 ಏನು ಕೊಟ್ಟಿದ್ದಾನೆ ಅಂದರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಫ್ಯಾಕ್ಟರ್ ಅಂಡ್ ದ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಫ್ 152? ಕನ್ನಡದಲ್ಲಿ 152ರ ಅತಿ ದೊಡ್ಡ ಅಪವರ್ತನ ಮತ್ತು ಚಿಕ್ಕ ಅಪವರ್ತನದ ನಡುವಿನ ವ್ಯತ್ಯಾಸವೇನು? ನಂಬರ್ 152 ಬರ್ಕೊಳ್ಳಿ. ಇದ್ರದ್ದು ಲಾರ್ಜೆಸ್ಟ್ ಫ್ಯಾಕ್ಟರ್ ಏನು ಬರುತ್ತೆ? ಲಾರ್ಜೆಸ್ಟ್ ಫ್ಯಾಕ್ಟರ್. ಆಯ್ತಾ? ಇದ್ರ ಲಾರ್ಜೆಸ್ಟ್ ಅಂದ್ರೆ ಕನ್ನಡ ಮೀಡಿಯಂ ಮಕ್ಕಳು ಮೈಂಡಲ್ಲಿ ಇರಬೇಕು. ಬರಿಲ್ಲ ಕನ್ನಡದಲ್ಲಿ. ಅತಿ ದೊಡ್ಡ. ಇಷ್ಟೊತ್ತಿಗೆ ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವೆಲ್ಲ. ಆಯ್ತಾ? ಪ್ರತಿಯೊಂದು ಬೋರ್ಡ್ ಮೇಲೆ ಬರೆಯೋದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಯ್ತಾ? ಫಸ್ಟ್ ಕ್ಲಾಸಲ್ಲಿ ನಾನು ಲಾರ್ಜೆಸ್ಟ್ ಅಂದ್ರೆ ಅತಿ ದೊಡ್ಡ ಅಂತ ಬರ್ಕೊಂಡ್ರೆ ಅದು ಮೈಂಡಲ್ಲಿ ಹೋಗಿ ಕೂತ್ಕೊಬಿಟ್ಟಿರ್ಬೇಕು. ಲಾರ್ಜೆಸ್ಟ್ ವಿತ್ ಸ್ಪೆಲ್ಲಿಂಗು LARGEST ಲಾರ್ಜೆಸ್ಟ್, LARGEST ಲಾರ್ಜೆಸ್ಟ್, LARGEST ಲಾರ್ಜೆಸ್ಟ್. ಲಾರ್ಜೆಸ್ಟ್ ಅಂದ್ರೆ ಅತಿ ದೊಡ್ಡ ಅಂದ್ಬಿಟ್ಟು
ಕನ್ನಡ ಮೀಡಿಯಂ ಮಕ್ಕಳು ಮೈಂಡಲ್ಲಿ ಹೋಗಿ ಕೂತ್ಕೊಬಿಟ್ಟಿರ್ಬೇಕು. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ವಿಡಿಯೋ ನಂಬರ್ 1 ಫಸ್ಟ್ ಕ್ಲಾಸಿಂದ ಲಾಸ್ಟ್ ಕ್ಲಾಸ್ ಒಳಗಡೆ ಹೋಗೋಷ್ಟೊಳಗಡೆ ನೀವು ಕನ್ನಡ ಮೀಡಿಯಂ ಮಕ್ಕಳು ಏನಾರು ಆಗಿದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಡ್ತೀರಾ. ಅದಕ್ಕೋಸ್ಕರ ಏನು ಮಾಡಿ, ಪ್ರತಿಯೊಂದು ಇಂಗ್ಲೀಷ್ ವರ್ಡು ಏನು ಬರುತ್ತೆ ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ. ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಅರ್ಥ ತಿಳ್ಕೊಳ್ಳಿ. ಆಗ ನಾನು ಪದೇ ಪದೇ ಬರೆಯೋದು ತಪ್ಪುತ್ತೆ, ಪರವಾಗಿಲ್ಲ, ನಾನು ಪದೇ ಪದೇ ಬರೀತೀನಿ. ಏನಕ್ಕೆ ಅಂದರೆ ಮುಂದಿನ ವರ್ಷ ಬೇರೆ ಮಕ್ಕಳು ಬರ್ತಾರೆ, ಅದ್ರ ಮುಂದಿನ ವರ್ಷ ಇನ್ನು ಬೇರೆ ಮಕ್ಕಳು ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಬರೀತೀನಿ. ಆದರೆ ನೀವು ಹೇಳಿದ್ನಲ್ಲ, ಪ್ರತಿಯೊಂದು ಇಂಗ್ಲೀಷ್ ವರ್ಡು ಆಯಿತಾ ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ ಕೊನೆ ವಿಡಿಯೋ ಹೋಗೋಷ್ಟೊಳಗಡೆ ನೀವು ಕನ್ನಡ ಮೀಡಿಯಂ ಮಕ್ಕಳಾಗಿದ್ದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿರ್ತಾರೆ. ಆಯಿತಾ. 152 ಲಾರ್ಜೆಸ್ಟ್ ಫ್ಯಾಕ್ಟರ್ ಏನಾಗುತ್ತೆ, 152 ಆಗುತ್ತೆ. ಆಯಿತಾ. ಈಗ ಗೊತ್ತಲ್ಲ ನಮಗೆ 152 ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ ಅಂದ್ರೆ ಏನು ಮಾಡ್ತೀವಿ, 1 × 152 ಆಯಿತಾ, 152. ನೆಕ್ಸ್ಟ್ 2 × 152 ಆ ಥರ ಹೋಗ್ತೀವಿ. ಸ್ಮಾಲೆಸ್ಟ್ ಫ್ಯಾಕ್ಟರ್ 1 ಆಗುತ್ತೆ, ಲಾರ್ಜೆಸ್ಟ್ ಫ್ಯಾಕ್ಟರ್ 152 ಆಗುತ್ತೆ. ಇಲ್ಲೇ ಗೊತ್ತಾಗುತ್ತೆ. ಸ್ಮಾಲೆಸ್ಟ್ ಅತ್ಯಂತ ಚಿಕ್ಕ ಅಪವರ್ತನ, ಅತ್ಯಂತ ದೊಡ್ಡ ಅಪವರ್ತನ. ಆಯಿತಾ. ನೆಕ್ಸ್ಟ್ ಸ್ಮಾಲೆಸ್ಟ್ ಅತಿ ಚಿಕ್ಕ ಅಪವರ್ತನ ಏನಾಗುತ್ತೆ, 1 ಆಗುತ್ತೆ. ಅವ್ನು ಕೇಳಿರೋದು ಡಿಫ್ರೆನ್ಸ್, ವ್ಯತ್ಯಾಸ. ಆಯಿತಾ. ವ್ಯತ್ಯಾಸ ಅಂದರೆ ಮೈನಸ್ಸು, ಏನಾಗುತ್ತೆ 151 ಆಗುತ್ತೆ. ಆಯಿತಾ. ಅದು ಅಷ್ಟೇ, ಡಿಫ್ರೆನ್ಸ್ ಅದೆಲ್ಲ ಅಲ್ಲೇ ಇದೆ. ಒಂದೊಂದ್ಸಲ ಓದ್ಕೊಳ್ಳಿ ಕನ್ನಡ ಮೀಡಿಯಂ ಮಕ್ಕಳು. ಆಯಿತಾ. ಅಲ್ಲಿ WHAT ವಾಟ್, ISE TH ಇದ, DIFF ERENC ಡಿಫ್ರೆನ್ಸ್, BET WEEN ಬಿಟ್ವೀನ್. ಈ ಥರ ಪ್ರತಿಯೊಂದು ವರ್ಡು ಪ್ರಾಕ್ಟೀಸ್ ಮಾಡಬೇಕು ನೀವು. ಆ ಥರ ಮಾಡಿ. ಆಯಿತಾ. ನವೋದಯ ಕ್ವಾಲಿಫೈ ಆಗುತ್ತೋ ಬಿಡುತ್ತೋ ಸೆಕೆಂಡರಿ. ನೀವು ಇಂಗ್ಲೀಷ್ ನಾಲೆಡ್ಜ ಇಂಪ್ರೂವ್ ಮಾಡ್ಕೋಬೇಕು. ಗ್ರಾಮೀಣ ಭಾಗದ ಮಕ್ಕಳು, ಕನ್ನಡ ಮೀಡಿಯಂ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಇಂಗ್ಲೀಷ್ ನಾಲೆಡ್ಜ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದಾಗಬೇಕು ಅಂದರೆ ನೀವು ಪ್ರತಿಯೊಂದು ಕ್ವಶನ್ನು, ನಾನು ಏನೇನು ಫಸ್ಟ್ ಕ್ಲಾಸಿಂದ ಏನೇನು ಬೋರ್ಡ್ ಮೇಲೆ ಅಥವಾ ಪೇಪರಲ್ಲಿ ಇಂಗ್ಲೀಷ್ ವರ್ಡ್ ಇದೆ ಅದನ್ನು ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ. ಆಯಿತಾ. ನೆಕ್ಸ್ಟ್ ಫೈನಲ್ ಆಗಿ ಕ್ವಶನ್ ನಂಬರ್ 64ಗೆ ಏನು ಬರುತ್ತೆ, ಕ್ವಶನ್ ನಂಬರ್ 64ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಆಯಿತಾ. 151 ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65 ಅಲ್ಲಿ ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 5 ಕಾಮನ್ ಮಲ್ಟಿಪಲ್ಸ್ ಆಫ್ 3 and 5. ಕನ್ನಡದಲ್ಲಿ 3 ಮತ್ತು 5ರ ಮೊದಲ 5 ಸಾಮಾನ್ಯ ಗುಣಕಗಳ ಮೊತ್ತ ಎಷ್ಟು ಅಂತ ಕೇಳಿದ್ದೇನೆ. ಆಯ್ತಾ. ಅಂದ್ರೆ ಏನು, 3ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು, 5ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ 2 ಕಾಮನ್ ಫ್ಯಾಕ್ಟರ್ ಯಾವುದು ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಅದು ಫಸ್ಟ್ ಮೆಥಡ್. ಅಥವಾ ಏನು ಮಾಡಿ, ಆಲ್ರೆಡಿ ಹೇಳಿದ್ದೀನಿ. ಆಯ್ತಾ. 3 ಮತ್ತು 5 ಇದೆಯಲ್ಲ, ಈ ರೀತಿ ಕೇಳಿದಾಗ ಏನು ಮಾಡಿ, 3 × 5 15 ಬರುತ್ತೆ. ನಂಬರ್ 15 ಬರುತ್ತೆ. ನಂಬರ್ 15ದು ಫಸ್ಟ್ 5 ಕಾಮನ್ ಮಲ್ಟಿಪಲ್ಸ್ ಅಲ್ವಾ ಕೇಳಿರೋದು, ಮೊದಲ 5 ಸಾಮಾನ್ಯ ಗುಣಕಗಳ ಮೊತ್ತ. ಇದು ಫಸ್ಟ್ 5 ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡಿ. 15 1s 15, 15 2s 30, 15 3 45, 15 4 60, 15 5s 75. ಆಯ್ತಾ. ಫಸ್ಟ್ 5 ಕಾಮನ್ ಮಲ್ಟಿಪಲ್ಸು. ಅದಾದ್ಮೇಲೆ ಇದ್ರ ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಇದನ್ನೆಲ್ಲ ಆ್ಯಡ್ ಮಾಡಿ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ, ಆಯಿತಾ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 225 ಬರುತ್ತೆ. ಆಯಿತಾ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 225 ಬರುತ್ತೆ. ಕ್ವಶನ್ ನಂಬರ್ 65 ಆಪ್ಷನ್ ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಆಯಿತಾ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದನ್ನ 2 ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಆಯಿತಾ. ಇದು ಈಸಿಯೆಸ್ಟ್ ಮೆಥಡ್ ನಿಮಗೆ. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ಫಸ್ಟ್ 3ದು ಮಲ್ಟಿಪಲ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಆಯಿತಾ. ಫಸ್ಟದು 3ದು ಮಲ್ಟಿಪಲ್ಸ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ 5ದು ಮಲ್ಟಿಪಲ್ಸ್ ಫೈಂಡ್ ಔಟ್ ಮಾಡಬೇಕು. 3ದು ಇದು ಬರ್ಕೊಂಡೈತೆ. 3 1s 3, 3 2s 6, 3 3s 9. ಆಯಿತಾ. 3 4s 12, 3 5 15, 3 6 18, 3 7 21. ಆಯಿತಾ. ಹಿಂಗೆ ಬರ್ಕೊಂಡು ಹೋಗ್ಬೇಕು. ಅದಾದಮೇಲೆ 5, 5 1 5, 5 2 10, 10, 5 3 15, 5 4s 20, 5 5s 25. ಈ ಥರ ಬರ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲಿ ಗಂಟೆ ಬರ್ಕೊಂಡು ಹೋಗ್ಬೇಕು, 5 ಕಾಮನ್ ಮಲ್ಟಿಪಲ್ಸ್ ಸಿಗಬೇಕು. 5 ಕಾಮನ್ ಮಲ್ಟಿಪಲ್ಸ್. ಫಸ್ಟ್ ಕಾಮನ್ ಮಲ್ಟಿಪಲ್ಸ್ ಎಷ್ಟಿದೆ ಇಲ್ಲಿ ನೋಡಿ, ಕಾಮನ್ ಮಲ್ಟಿಪಲ್ಸು 15 ಸಿಗುತ್ತೆ. ಫಸ್ಟ್ ಕಾಮನ್ ಮಲ್ಟಿಪಲ್ 15 ಸಿಗುತ್ತೆ. ಅದೇ ರೀತಿ ನೀವು ಹನುಮಂತನ ಬಾಲದ ಥರ ಬರ್ಕೊಂಡು ಹೋಯ್ತಾ ಇದ್ರೆ ಫಸ್ಟ್ ಕಾಮನ್ ಮಲ್ಟಿಪಲ್ಸ್ 15 ಸಿಗುತ್ತೆ. ಅದಾದಮೇಲೆ 30 ಸಿಗುತ್ತೆ. ಇನ್ನೊಂದಷ್ಟು ಹನುಮಂತನ ಬಾಲ ಆದಮೇಲೆ ಇನ್ನೊಂದಷ್ಟು ಹನುಮಂತನ ಬಾಲ ಆದಮೇಲೆ 45 60 ಆಗುತ್ತೆ ಸಿಗುತ್ತೆ. ಆಯಿತಾ. ನಿಮ್ದು ನವೋದಯ 2 hours ಟೈಮು ಇದರಲ್ಲೇ ಹೊರಟೋಗುತ್ತೆ. ಅರ್ಧ ಟೈಮ್ 1 hour ಅಂತೂ ಹಿಂಗೆ ಹೊರಟೋಗುತ್ತೆ. ನಾವು ನಿಧಾನಕ್ಕೆ ಮಾಡ್ಕೊಂಡು ಹೋದ್ರೆ 1 hour ಇಲ್ಲೇ ಹೊರಟೋಗುತ್ತೆ. ಅದಕ್ಕೆ ಈ ಮೆಥಡ್ ಫಾಲೋ ಮಾಡಿ. ತುಂಬ ಸಿಂಪಲ್ ಆಗಿದ್ರೆ ಇದನ್ನ ಯೂಸ್ ಮಾಡಿ, ಇಲ್ಲ ಅಂದರೆ ಈ ಮೆಥಡ್ ಫಾಲೋ ಮಾಡಿ. ಆಯಿತಾ. ಕ್ವಶನ್ ನಂಬರ್ 65 ಏನು ಬರುತ್ತೆ, ಆಪ್ಷನ್ ಬಿ.
ಮತ್ತೆ ಇನ್ನೊಂದು ಹೇಳೋದು ಮತ್ತೆ ಅದೇನಪ್ಪ ಅಂದರೆ ಇಲ್ಲಿ ಕಾಮನ್ ಮಲ್ಟಿಪಲ್ಸ್ 3 ಮತ್ತು 5 ಕಾಮನ್ ಮಲ್ಟಿಪಲ್ಸು. ಫಸ್ಟ್ 5 ಕಾಮನ್ ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡಿ ಅಂದಾಗ ನಾವೇನು ಮಾಡೋದು 3 × 5 15 ಆಯಿತಾ. 15 ತೊಗೊಂಡು ಅದಾದಮೇಲೆ 15 1 ಟೇಬಲ್ ಬರ್ಕೊಡೋ 15 1 15 15 2 30 ಅಂದ್ಬಿಟ್ಟು ಬರ್ಕೊಂಡು ಸಾಲ್ವ್ ಮಾಡ್ದೋ. ಈ ಮೆಥಡ್ ಯಾವಾಗ ಯೂಸ್ ಮಾಡಬೇಕು ಅಂದರೆ ಇವೆರಡು ಪ್ರೈಮ್ ನಂಬರ್ ಆಗಿರಬೇಕು. ಇವೆರಡು ಅವಿಭಾಜ್ಯ ಸಂಖ್ಯೆ ಆಗಿದ್ದಾಗ ಈ ಮೆಥಡ್ ಯೂಸ್ ಮಾಡಬೇಕು ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಇವೆರಡು ಅವಿಭಾಜ್ಯ ಸಂಖ್ಯೆ ಆಗಿದ್ದಾಗ ಈ ಮೆಥಡ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು. 15 3 45 15 4 60 15 5 75. ಅವನು ಫಸ್ಟ್ 5 ಕಾಮನ್ ಮಲ್ಟಿಪಲ್ಸ್ ಕೇಳಿದಾನೆ. ಫಸ್ಟ್ 5 ಕಾಮನ್ ಮಲ್ಟಿಪಲ್ಸ್ ಇದು ಬರ್ತು. ಈ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ ಇವೆರಡು ಪ್ರೈಮ್ ನಂಬರ್ ಆಗಿರ್ಬೇಕು. 3 ಮತ್ತು 5 ಎರಡು ಪ್ರೈಮ್ ನಂಬರ್ ಆಗಿದ್ದಾಗ ಈ ಮೆಥಡ್ ಯೂಸ್ ಮಾಡಬೇಕು ಆಯ್ತಾ. ಅವೆರಡು ಪ್ರೈಮ್ ನಂಬರ್ ಅಲ್ಲ ಅಂದ್ರೆ ಏನ್ ಮಾಡಬೇಕು, ಅವೆರಡು ಪ್ರೈಮ್ ನಂಬರ್ ಅಲ್ಲ. ಸಪೋಸ್ ಏನ್ ಮಾಡ್ತಾನೆ ಅಂದ್ರೆ 3 ಮತ್ತು 6 ಅಂತ ಕೊಡ್ತಾನೆ. 3 ಮತ್ತು 6 ಕಾಮನ್ ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಆಗ ಏನು ಮಾಡಬೇಕು, ನಾವು ಇದೇ ಮೆಥಡ್ ಯೂಸ್ ಮಾಡಬೇಕು. 3 1 3, 3 2 6, 3 3 9, 3 4 12 ಆಯಿತಾ, 3 5 15 ಆಯಿತಾ, 3 6 18 ಮತ್ತು 6 1 6, 6 2 12, 6 3 18 ಆಯಿತಾ. ಈ ಮೆಥಡ್ ಯೂಸ್ ಮಾಡಬೇಕು. ಅವೆರಡು ಏನಾರ ಪ್ರೈಮ್ ನಂಬರ್ ಅಲ್ಲ, ಇವೆರಡು ಪ್ರೈಮ್ ನಂಬರ್ ಅಲ್ಲ ಅಂದರೆ ಈ ಮೆಥಡ್ ಯೂಸ್ ಮಾಡಿಬಿಟ್ಟು ನಾವು ಹಿಂಗೆ ಮಾಡ್ಬೇಕು. 6 6 ನೆಕ್ಸ್ಟು 12 12 18 18 ಈ ರೀತಿ ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಾಮನ್ ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದಕ್ಕೂ ಸೇಮ್ ಮೆಥಡ್ ಯೂಸ್ ಮಾಡಬಾರ್ದು. ಫಸ್ಟ್ ನೋಡಿ, ಇವೆರಡು ಪ್ರೈಮ್ ನಂಬರ್ ಅಂದರೆ ಪ್ರೀವಿಯಸ್ ಮೆಥಡ್ ಯೂಸ್ ಮಾಡಿ, ಇವೆರಡು ಪ್ರೈಮ್ ನಂಬರ್ ಅಲ್ಲ ಅಂದರೆ ಈ ಮೆಥಡ್ನ ಯೂಸ್ ಮಾಡಿ. ಇದೊಂದು ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66ನ ಎರಡು ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ. ಫಸ್ಟ್ ಮೆಥಡ್ ಒಂದು ಸ್ವಲ್ಪ ಲೆಂತಿ ಆಗಿದೆ, ಆದರೆ ತುಂಬ ಸಿಂಪಲ್ ಆಗಿದೆ. ಸೆಕೆಂಡ್ ಮೆಥಡು ತುಂಬ ಶಾರ್ಟ್ ಆಗಿದೆ, ಒಂದು 30 ಸೆಕೆಂಡಲ್ಲಿ ಮುಗಿಸ್ಬೋದು. ಆದರೆ ಒಂದು ಸ್ವಲ್ಪ ತಲೆ ಯೂಸ್ ಮಾಡಬೇಕು, ಒಂದೇ ಒಂದು ಚೂರು ತಲೆನ ಯೂಸ್ ಮಾಡಬೇಕು ಆಯಿತಾ. ಎರಡೂ ಮೆಥಡಲ್ಲಿ ಸಾಲ್ವ್ ಮಾಡಿಸ್ತೀನಿ ಆಯಿತಾ. ಎರಡೂ ಮೆಥಡು ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಲ್ಲಿ ನಿಮ್ಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ ಅದನ್ನು ಯೂಸ್ ಮಾಡಿ. ಫಸ್ಟ್ ನೋಡಿ, ಸಿಂಪಲ್ ಮೆಥಡ್ ಏನು ಕೇಳಿದ್ದಾನೆ, ಕಾಮನ್ ಫ್ಯಾಕ್ಟರ್ 4 6 12 4 6 12 ಸಾಮಾನ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಫಸ್ಟು 4ದು ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ತೀನಿ. ನಂಬರ್ 4ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತೀನಿ. ಏನಾಗುತ್ತೆ ಇದು, 1 × 4 4 ಆಗುತ್ತೆ. ಅದಾದಮೇಲೆ 2 2 4 ಆಗುತ್ತೆ ಆಯಿತಾ. ಇಲ್ಲ ಅಣ್ಣ ಸೇಮ್ ಅಣ್ಣ ರಿಪೀಟ್ ಆಗಿದ್ದಾನೆ, ಡಬಲ್ ಆ್ಯಕ್ಟಿಂಗು. ಇಲ್ಲೂ ಸೇಮ್ ನಂಬರ್ ಇದೆ, ಇಲ್ಲೂ ಸೇಮ್ ನಂಬರ್ ಇದ್ದಾಗ ಸ್ಟಾಪ್ ಮಾಡಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇದ್ರ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ 4ನ ಬರ್ಕೊಳ್ಳಿ. ಏನಿದೆ, ಫ್ಯಾಕ್ಟರ್ಸ್ ಆಫ್ 4 1 ಇದೆ, ಅದಾದಮೇಲೆ 2 ಇದೆ, ಅದಾದಮೇಲೆ 4 ಇದೆ. ನೆಕ್ಸ್ಟು ಅದಾದಮೇಲೆ ನಂಬರ್ 6 ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. 1 × 6 6. ನೆಕ್ಸ್ಟು 2 3 6. ನೆಕ್ಸ್ಟ್ ಆದಮೇಲೆ 3 2 6 ಆಯಿತಾ. ಇಲ್ಲಿ ನೋಡಿ ಅಣ್ಣ ಪಲ್ಟಿ ಹೊಡೆದಿನ 2 × 3 3 × 2 ಆಯಿತಾ. 2 × 3 3 × 2 ಅಣ್ಣ ಪಲ್ಟಿ ಹೊಡೆದಿದ್ದಾನೆ. ಪಲ್ಟಿ ಹೊಡೆದಾಗ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇದ್ರ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ 6 1 2 3 1, 2, 3 1 2 3 2 3 ರಿಪೀಟ್ ಆಗಿದೆ. ನೆಕ್ಸ್ಟ್ 6 ಆಯಿತಾ. ನೆಕ್ಸ್ಟ್ ನಂಬರ್ 12 ಫ್ಯಾಕ್ಟರ್ಸ್. 1 × 12 12 ಆಗುತ್ತೆ. ನೆಕ್ಸ್ಟು 2 6 12 ಆಗುತ್ತೆ. ಅದಾದಮೇಲೆ 3 4 12 ಆಗುತ್ತೆ. 3 4 12 ಆಗುತ್ತೆ. ನೆಕ್ಸ್ಟು 4 3 12 ಆಗುತ್ತೆ ಆಯಿತಾ. ಇಲ್ಲಿ ಅಣ್ಣ ಪಲ್ಟಿ ಹೊಡೆದಿದ್ದಾನೆ. 3 4 4 3 3 4 4 3 ಅಣ್ಣ ಪಲ್ಟಿ ಹೊಡೆದಿದ್ದಾನೆ. ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ ಆಯಿತಾ.
ಫ್ಯಾಕ್ಟರ್ಸ್ ಆಫ್ 12 ಏನಾಗುತ್ತೆ? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 1 2 3 4 ಬರುತ್ತೆ, ನೆಕ್ಸ್ಟ್ 3 4 ರಿಪೀಟ್ ಆಗುತ್ತೆ, 6 12 ಬರುತ್ತೆ. ಆಯ್ತಾ? ಅವ್ರೇನು ಕೇಳಿದರೆ 4 6 12 ಮೂರರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅಂದರೆ 4 6 12 ಮೂರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅಂದರೆ ಫಸ್ಟ್ 1 ಬರುತ್ತೆ, ಮೂರಲ್ಲೂ ಸೇಮ್ ಬರುತ್ತೆ 1. ಆಯ್ತಾ? ಅದಾದಮೇಲೆ 2 ಬರುತ್ತೆ, ಮೂರಲ್ಲೂ ಸೇಮ್ ಬರುತ್ತೆ ಅಷ್ಟೇ. ಆಯ್ತಾ? 3 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ. 4 6 ಬರಲ್ಲ, 6 ಇಲ್ಲಿ ಬರುತ್ತೆ. ಆಯ್ತಾ? 6 ಇವೆರಡು ಕಡೆ ಬರುತ್ತೆ, 3 ಇವೆರಡು ಕಡೆ ಬರುತ್ತೆ. ಆಯ್ತಾ? ಬರಲ್ಲ. ಮೂರಲ್ಲೂ ಕಾಮನ್ ಫ್ಯಾಕ್ಟರ್ 4 6 12 ಮೂರಲ್ಲೂ ಕಾಮನ್ ಫ್ಯಾಕ್ಟರ್ 1 ಮತ್ತೆ 2 1 ಮತ್ತೆ 2 1 ಮತ್ತೆ 2 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ, 1, 2. ಆಯ್ತಾ? ಕ್ವಶನ್ ನಂಬರ್ 66 ಆಪ್ಷನ್ ಸಿ ಆಗುತ್ತೆ. ಆಯ್ತಾ? ಇದೇ ಲೆಕ್ಕನ ಇನ್ನೊಂದು ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿದೆ. ಆಯ್ತಾ? ಆ ಮೆಥಡ್ ಸಾಲ್ವ್ ಮಾಡಿಸ್ತೀನಿ ನೋಡಿ. ಆಯ್ತಾ? ಮ್ಯಾಥಮೆಟಿಕ್ಸ್ಗೆ ಫ್ಯಾನ್ ಆಗಿಬಿಡ್ತೀರಾ ನೀವು. ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗೋದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಫ್ಯಾನ್ ಆಗ್ಬಿಡ್ತೀರಾ ನೀವು. ಈಗೆಲ್ಲ ಸಿನಿಮಾ ಆಕ್ಟರ್ ಫ್ಯಾನ್ ಆಗಿರ್ತೀರಲ್ಲ, ಸಿನಿಮಾ ಆಕ್ಟರ್, ಆ ಫಿಲಮ್ ಆಕ್ಟರ್, ಈ ಫಿಲಮ್ ಆಕ್ಟರ್ ಅಂದ್ಬಿಟ್ಟು ಫ್ಯಾನ್ ಆಗಿರ್ತಾರಲ್ಲ ಚಿಕ್ಕ ಮಕ್ಕಳು. ಇದ್ರಲ್ಲಿ ಏನ್ ಮಾಡ್ತೀರಾ? ಮ್ಯಾಥಮೆಟಿಕ್ಸ್ ಫ್ಯಾನ್ ಆಗ್ತೀರಾ. ಅವನೇನಂತ ಕೇಳೋದು? ಫ್ಯಾಕ್ಟರ್ಸ್ ಆಫ್ 4 6 12 ಅಂತ ಕೇಳಿದ್ದಾನೆ. ಆಯ್ತಾ? ಈಗ ನೋಡಿ, ಅದನ್ನ ಈ ರೀತಿ ಬರ್ಕೊಳ್ಳಿ. ಆಯ್ತಾ? ಅಣ್ಣ ಉದ್ದ ಆಗ್ಬಿಟ್ಟ. 4 6 12 ಬರ್ಕೊಳ್ಳಿ. ಆಯ್ತಾ? ಈಗ 4 ಯಾವ ನಂಬರಿಂದ? 4 6 12 ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಫಸ್ಟ್ 2 ಇಂದ ಟ್ರೈ ಮಾಡಿ. ಆಯ್ತಾ? ಫಸ್ಟ್ 2 ಇಂದ ಟ್ರೈ ಮಾಡಿ. ಯಾವಾಗಲೂ 2 ಇಂದ ಟ್ರೈ ಮಾಡಿ. 2 2s ಇದು ಡಿವೈಡ್ ಆಯಿತು. ನೆಕ್ಸ್ಟು 2 3s 2 3s 6, 2 2s 4, 2 3s 6, ನೆಕ್ಸ್ಟು 2 6 12. ಆಯ್ತಾ? ನೋಡಿ, ಒಂದೇ ನಂಬರಿಂದ 3 ಡಮರ್ ಆಗಿದೆ. ಒಂದೇ ನಂಬರಿಂದ 3 ನಂಬರ್ನು ಡಿವೈಡ್ ಮಾಡ್ಬೋದು. ಆ ಥರ ಇದ್ರೆ ಇದನ್ನ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಆಯ್ತಾ? ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರೈ ಮಾಡಿ. 2 ಇಂದ ಇದೊಂದು ಹೋಗುತ್ತೆ, ಇದೊಂದು ಹೋಗುತ್ತೆ, ಇದು ಹೋಗಲ್ಲ. ಆಯ್ತಾ? ನೆಕ್ಸ್ಟ್ ನೋಡಿ, ಟ್ರೈ ಮಾಡಿ. 2 ಇಂದ 2 1s ಇದು ಹೋಗಲ್ಲ, ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು 2 3s 6. ಆಯ್ತಾ? ಒಂದು ನಂಬರಿಂದ 2 ಮಾತ್ರ ಹೋಯ್ತು, ಇದು ಡಿವೈಡ್ ಆಗಲಿಲ್ಲ, ಈ ನಂಬರ್ ಡಿವೈಡ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿ, ಇದೊಂದೇ ಕಾಮನ್ ಫ್ಯಾಕ್ಟರ್ ನಿಮಗೆ. ಆಯ್ತಾ? 4 6 12ಗೆ ಕಾಮನ್ ಫ್ಯಾಕ್ಟರ್ ಏನು ಬರುತ್ತೆ? ಕಾಮನ್ ಫ್ಯಾಕ್ಟರ್ ನಿಮಗೆ ಕಾಮನ್ ಫ್ಯಾಕ್ಟರ್ ಸಾಮಾನ್ಯ ಅಪವರ್ತನ ಏನು ಬರುತ್ತೆ ನಿಮಗೆ? 2 ಬರುತ್ತೆ. 2 ಮತ್ತೆ ಒಂದು ಯಾವಾಗಲೂ ಸಾಮಾನ್ಯವಾಗಿ ಎಲ್ಲದಕ್ಕೂ ಸೇಮ್ ಇರುತ್ತೆ. ಒಂದು ನಂಬರ್ 1 ಎಲ್ಲ ನಂಬರ್ಗೂ ಸೇಮ್ ಇರುತ್ತೆ, 2 ಮಾತ್ರ ಇಲ್ಲಿಂದ ತಗೋಬೇಕು. ಆಯ್ತಾ? 4 6 12ಗೆ ಕಾಮನ್ ಫ್ಯಾಕ್ಟರ್ ಏನಾಗುತ್ತೆ? 1 ಮತ್ತೆ 2 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಆಯ್ತಾ? ಇನ್ನೊಂದು ಇದು ಒಂದು ಹೆಂಗ್ ಬತ್ತು ಅಂತ ತಿಳ್ಕೊಳ್ತೀರಾ? ಒಂದು ಕಾಮನ್ ಫ್ಯಾಕ್ಟರ್ ಎಲ್ಲ ನಂಬರ್ಗೂ ಸೇಮ್ ಇರುತ್ತೆ, ಒಂದರಿಂದ ಎಲ್ಲ ನಂಬರು ಡಿವೈಡ್ ಮಾಡ್ಬೋದು. ಅದಕ್ಕೆ ಇದನ್ನ ಕಾಮನ್ ಆಗಿ ತಗೊಳ್ಳಿ. ಆಯ್ತಾ? ಸೊ ಏನ್ ಬರುತ್ತೆ? ಕಾಮನ್ ಫ್ಯಾಕ್ಟರ್. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 66 ಆಪ್ಷನ್ ಸಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67 ಅಲ್ಲಿ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 40 and 70? ಕನ್ನಡದಲ್ಲಿ 40 ಮತ್ತು 70ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ದೇನೆ. ಆಯ್ತಾ? 40 ಮತ್ತು 70ರ ನಡುವೆ 40 ಆದ್ಮೇಲೆ ಏನ್ ಬರುತ್ತೆ? 41 ಬರುತ್ತೆ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ 41 ಬರುತ್ತೆ. ಅದಾದ್ಮೇಲೆ 43 ಬರುತ್ತೆ. ಅದಾದ್ಮೇಲೆ 47 ಬರುತ್ತೆ. ಅದಾದ್ಮೇಲೆ 53 ಬರುತ್ತೆ. ಅದಾದ್ಮೇಲೆ 59 ಬರುತ್ತೆ. 61 67 ಬರುತ್ತೆ. ಆಯ್ತಾ? ಪ್ರೈಮ್ ನಂಬರು 40 ಮತ್ತು 70ರ ನಡುವೆ ಎಷ್ಟು ಪ್ರೈಮ್ ನಂಬರ್ಸ್ ಬರುತ್ತೆ? 1 2 3 4 5 6 7 ನಂಬರ್ಸ್ ಬರುತ್ತೆ. ನಿಮಗೆ 7 ಪ್ರೈಮ್ ನಂಬರ್ಸ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಕ್ವಶನ್ ನಂಬರ್ 67ಗೆ ಆಪ್ಷನ್ ಬಿ ಬರುತ್ತೆ. ನಂಬರ್ 68 ನೋಡಿ. ಕ್ವಶನ್ ನಂಬರ್ 68 ಅಲ್ಲಿ ಏನು ಕೇಳಿದ್ದಾನೆ ಅಂದ್ರೆ ಹೌ ಮೆನಿ ಕಾಂಪೋಸಿಟ್ ನಂಬರ್ ಆರ್ ದೇರ್ ಬಿಟ್ವೀನ್ 80 and 100? 80 ಮತ್ತು 100ರ ನಡುವೆ ಎಷ್ಟು ಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ದಾನೆ. ಅದಕ್ಕೆ ಫಸ್ಟ್ ಏನು ಮಾಡಿ ಗೊತ್ತಾ? ನಾವು ಆಲ್ರೆಡಿ ಹೇಳಿದ್ದೇನೆ. ಫಸ್ಟು 1ರಿಂದ 200 ವರೆಗೂ. ಆಯ್ತಾ? 200 ವರೆಗೂ ಪ್ರೈಮ್ ನಂಬರ್ನ ನೀಟಾಗಿ ಕಲ್ತಿರ್ಬೇಕು. ನೀಟಾಗಿ ಕಲ್ತಿದ್ರೆ ಏನಾಗುತ್ತೆ? ಈ ಥರ ಕ್ವಶನ್ ಕೇಳಿದಾಗೆಲ್ಲ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಯ್ತಾ?
80ರಿಂದ 100 ಎಷ್ಟು ಪ್ರೈಮ್ ನಂಬರ್ಸ್ ಇದೆ? ಅಕಸ್ಮಾತ್ ನಾವೇನೋ ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಿರುತ್ತೆ. 3 ನಂಬರು ಆಯ್ತಾ. ಫಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ ಆಯ್ತಾ. ಫಸ್ಟ್ ಪ್ರೈಮ್ ನಂಬರ್ಸ್ ಎಷ್ಟಿದೆ? ಪ್ರೈಮ್ ನಂಬರ್ 80ರಿಂದ 100 3 ನಂಬರ್ ಇದೆ. ಒಂದು 83 ಇದೆ, ಇನ್ನೊಂದು 89 ಇದೆ, ಅದಾದ್ಮೇಲೆ 97 ಇದೆ. 3 ಪ್ರೈಮ್ ನಂಬರ್ ಇದೆ. 80ರಿಂದ 100 ಒಳಗಡೆ 3 ಪ್ರೈಮ್ ನಂಬರ್ ಇದೆ. ಪ್ರೈಮ್ ನಂಬರ್ ನೀಟಾಗಿ ಕಲ್ತಿದ್ರೆ ಈ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. 3 ಪ್ರೈಮ್ ನಂಬರ್ ಇದೆ ಅಂದ್ರೆ ಉಳಿದಿರೋದೆಲ್ಲ ಕಾಂಪೋಸಿಟ್ ನಂಬರ್ ಆಗುತ್ತೆ ಆಯ್ತಾ. ಉಳಿದಿರೋದು ಕಾಂಪೋಸಿಟ್ ನಂಬರ್ ಅಂದ್ರೆ ಏನಾಗುತ್ತೆ? 81 ಕಾಂಪೋಸಿಟ್ ನಂಬರ್ ಆಗುತ್ತೆ. ಅದಾದ್ಮೇಲೆ 82, 83 ಆಲ್ರೆಡಿ ಇಲ್ಲಿದೆ. ನೆಕ್ಸ್ಟು 84, 85, 86, 87, 88, 89 ಇಲ್ಲಿದೆ. ಅದಾದ್ಮೇಲೆ 89 ಆದ್ಮೇಲೆ 88, 80 ಅದಾದ್ಮೇಲೆ 90 ಆಗುತ್ತೆ. ಅದಾದ್ಮೇಲೆ 91, 92, 93, 94, 95, 96, 97 ಇಲ್ಲಿದೆ. 98, 90. ಎಷ್ಟು ನಂಬರ್ ಇದೆ ಲೆಕ್ಕ ಹಾಕಿ ಆಯ್ತಾ. 80 ಮತ್ತು 100ರ ಒಳಗಡೆ ಎಷ್ಟು ಕಾಂಪೋಸಿಟ್ ನಂಬರ್, ಎಷ್ಟು ಭಾಜ್ಯ ಸಂಖ್ಯೆ ಅಂತ ಕೇಳಿದ್ದಾನೆ. ಇದಿಷ್ಟಿದೆ. ಎಷ್ಟಿದೆ ನೋಡಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಟೋಟಲ್ ಆಗಿ 16 ನಂಬರ್ಸ್ ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ಏನ್ ಕೇಳಿದ್ದಾರೆ ಅಂದ್ರೆ ಹೌ ಮೆನಿ ಕಾಂಪೋಸಿಟ್ ನಂಬರ್ ಆರ್ ದೇರ್ ಫ್ರಮ್ 1 to 20 ಆಯ್ತಾ. ನೆಕ್ಸ್ಟ್ ಕನ್ನಡದಲ್ಲಿ 1ರಿಂದ 20ರವರೆಗೆ ಎಷ್ಟು ಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದಾನೆ. ಇದಕ್ಕೂ ಅಷ್ಟೇ ಆಲ್ರೆಡಿ ಹೇಳಿದ್ನಲ್ಲ, ಪ್ರೈಮ್ ನಂಬರ್ ನೀಟಾಗಿ 1ರಿಂದ 200ವರೆಗೂ ಕಲ್ತಿದ್ರೆ ಈ ತರ ಕ್ವಶನ್ ಎಲ್ಲ ಇಂಡೈರೆಕ್ಟ್ ಆಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು ನೋಡಿ 1ರಿಂದ 20ವರೆಗೆ ಫಸ್ಟ್ ಪ್ರೈಮ್ ನಂಬರ್ನ ಮಾರ್ಕ್ ಮಾಡಿ. ಯಾಕಂದ್ರೆ ನಾವು ಆಲ್ರೆಡಿ ಪ್ರೈಮ್ ನಂಬರ್ನ ಕಲ್ತಿದ್ದೀವಿ 200ವರೆಗೂ. ಪ್ರೈಮ್ ನಂಬರ್ 1ರಿಂದ 20ವರೆಗೆ ಫಸ್ಟ್ ಪ್ರೈಮ್ ನಂಬರ್ 2 ಆಗುತ್ತೆ. ಅದಾದ್ಮೇಲೆ 3 ಆಗುತ್ತೆ. ಅದಾದ್ಮೇಲೆ 5 ಆಗುತ್ತೆ, 7 ಆಗುತ್ತೆ, 11 ಆಗುತ್ತೆ, 13 ಆಗುತ್ತೆ, 17 ಆಗುತ್ತೆ, 19 ಆಗುತ್ತೆ. ಇದಿಷ್ಟು ಪ್ರೈಮ್ ನಂಬರ್ಸ್ ಇದೆ. 1ರಿಂದ 20ವರೆಗೆ ಇಷ್ಟು ಪ್ರೈಮ್ ನಂಬರ್ಸ್ ಇದೆ. ಇದಿಷ್ಟು ಪ್ರೈಮ್ ನಂಬರ್ ಅಂದ್ರೆ ಉಳಿದಿರೋದೆಲ್ಲ ಕಾಂಪೋಸಿಟ್ ನಂಬರ್ ಆಯ್ತಾ. ಕಾಂಪೋಸಿಟ್ ನಂಬರ್ 2 ಆಯ್ತಲ್ವಾ, 3 ಆಯ್ತು, 4 ಇಂದ ಶುರು ಆಗುತ್ತೆ ಆಯ್ತಾ. ನಂಬರ್ 1 ಇದೆಯಲ್ಲ, ನಂಬರ್ 1 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ಸುಮಾರು ಸಲ ಎಕ್ಸ್ಪ್ಲೈನ್ ಮಾಡಿದ್ನಿ ಆಯ್ತಾ. ನೆಕ್ಸ್ಟ್ ಫಸ್ಟ್ ಕಾಂಪೋಸಿಟ್ ನಂಬರ್ ಅಂದ್ರೆ 4 ಆಗುತ್ತೆ. ಅದಾದ್ಮೇಲೆ 5 ಆಗಲ್ಲ, 6 ಆಗುತ್ತೆ, 7 ಇಲ್ಲೇ ಇದೆ ಆಯ್ತಾ. 5 ಆಗಲ್ಲ, 7 ಆಗಲ್ಲ ಆಯ್ತಾ. 4, 5 ಇಲ್ಲ, 6 ಇದೆ, 7 ಇಲ್ಲ, 8 ಇದೆ, 9 ಇದೆ, 10, ಅದಾದ್ಮೇಲೆ 11 ಇಲ್ಲ, 12 ಇದೆ, ಅದಾದ್ಮೇಲೆ 13 ಇಲ್ಲ, 14 ಇದೆ, ಅದಾದ್ಮೇಲೆ 15, 16, 17 ಇಲ್ಲ, 18, 19 ಇಲ್ಲ, 20. ಇಷ್ಟು ನಂಬರ್ ಇದೆ ಆಯ್ತಾ. ಅವನು ಕೇಳಿರೋದೇನು ನೋಡಿ, ನಂಬರ್ ಆಫ್ ಪ್ರೈಮ್ ನಂಬರ್ 1 to 20 ಆಯ್ತಾ. 1ರಿಂದ 20ರವರೆಗೆ ಎಷ್ಟಿದೆ? 1, 2, 3, 4, 5, 6, 7, 8, 9, 10, 11 ಇದೆ. ಟೋಟಲ್ ಆಗಿ ಎಷ್ಟಿದೆ? 11 ನಂಬರ್ಸ್ ಇದೆ ಆಯ್ತಾ. 1ರಿಂದ 20ರವರೆಗೆ ಟೋಟಲ್ಲು ಭಾಜ್ಯ ಸಂಖ್ಯೆ ಕಾಂಪೋಸಿಟ್ ನಂಬರ್ ಎಷ್ಟಿದೆ? 11 ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 69ಗೆ ಆಪ್ಷನ್ ಸಿ ಬರುತ್ತೆ. ಮತ್ತೆ ಇದೇ ಕ್ವಶನ್ ಇನ್ನೊಂದು ರೀತಿ ಫ್ರೇಮ್ ಮಾಡ್ಬೋದು. ಯಾವ ರೀತಿ ಗೊತ್ತಾ? ಫ್ರಮ್ ಅಂತ ಕೇಳಿದ್ದೀನಲ್ವಾ, ಫ್ರಮ್ ಅಂತ ಕೇಳಿದ್ರೆ ಈ ರೀತಿ 20ವರೆಗೂ ಕೌಂಟ್ ಮಾಡ್ಬೇಕಾಗುತ್ತೆ ಆಯ್ತಾ. ನಾವು 20ವರೆಗೂ ಕೌಂಟ್ ಮಾಡ್ಬೇಕಾಗುತ್ತೆ. ಅವನೇನಾರ ಬಿಟ್ವೀನ್ ಅಂತ ಕೇಳಿದ್ರೆ ಫ್ರಮ್ ಬದಲು ಬಿಟ್ವೀನ್ ಅಂತ ಕೇಳಿದ್ರೆ ಆಯ್ತಾ. ಕನ್ನಡದಲ್ಲಿ 1ರಿಂದ 20ರ ನಡುವೆ ಅಂತ ಕೇಳಿದ್ರೆ ಆಯ್ತಾ. 1ರಿಂದ 20ರ ನಡುವೆ ಅಂತ ಕೇಳಿದ್ರೆ ಯಾವ ರೀತಿ ಕೌಂಟ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಫಸ್ಟ್ ಏನು ಮಾಡಿ, 1ರಿಂದ 20ವರೆಗೂ ಪ್ರೈಮ್ ನಂಬರ್ ಬರ್ಕೊಳ್ಳಿ, ಈ ರೀತಿ ಬರ್ಕೊಳ್ಳಿ. ಅದಾದ್ಮೇಲೆ ಕಾಂಪೋಸಿಟ್ ನಂಬರು ಬರ್ಕೊಳ್ಳಿ. 1 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಬಿಟ್ಟಾಕಿ ಉಳಿದುದೆಲ್ಲ ಬರ್ಕೊಳ್ಳಿ. ಅವನು ಕೇಳಿರೋದು ನಡುವೆ 1ರಿಂದ 20ರ ನಡುವೆ ಅಂತ, ಸೊ 20 ಕೌಂಟು ಬರಲ್ಲ. 1ರಿಂದ 20ರ ನಡುವೆ ಆಯ್ತಾ. 1 to 20 ಅಂತ ಕೇಳಿದ್ರೆ ಸೊ 20 ಕೌಂಟು ಬರಲ್ಲ. ಅವನೇನಾರ ಬಿಟ್ವೀನ್ ಅಥವಾ ನಡುವೆ ಅಂತ ಕೇಳಿದ್ರೆ 20 ಕೌಂಟು ಬರಲ್ಲ. ಸೊ ಏನಾಗುತ್ತೆ ಆಗ? ನಂಬರ್ ಆಫ್ ಕಾಂಪೋಸಿಟ್ ನಂಬರು 10 ಆಗುತ್ತೆ ಆಯ್ತಾ. ನಂಬರ್ ಆಫ್ ಕಾಂಪೋಸಿಟ್ ನಂಬರು 10 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಕ್ವಶನ್ ಏನಾದ್ರು ಅವನು
ಹೌ ಮೆನಿ ಕಾಂಪೋಸಿಟ್ ನಂಬರ್ ಆರ್ ದೇರ್ ಬಿಟ್ವೀನ್, ಫ್ರಮ್ ಬದಲು ಬಿಟ್ವೀನ್ 1 to 20 ಅಂತ ಏನಾರ ಕೇಳಿದ್ರೆ 10 ಆಗುತ್ತೆ. ಕನ್ನಡದಲ್ಲಿ 1 ರಿಂದ 20 ನಡುವೆ, 1 ರಿಂದ 20 ನಡುವೆ, 1 ರಿಂದ 20 ನಡುವೆ ಎಷ್ಟು ಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ರೆ 10 ಅಂತ ಬರಿಬೇಕು. ಆಯ್ತಾ? ಹೇಳಿದ್ನಲ್ಲ, ನವೋದಯ ಕ್ವಾಲಿಫೈ ಆಗಬೇಕು ಅಂದ್ರೆ ಕ್ವಶನ್ನ ನೀಟಾಗಿ ಅಂದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆಯ್ತಾ? ಕ್ವಶನ್ ಅರ್ಥ ಮಾಡ್ಕೊಂಡ್ರೆ 50% ಸೊಲ್ಯೂಷನ್ ಅಲ್ಲೇ ಮುಗಿದೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡಿ, ಪೇಷನ್ಸ್ ಇರಬೇಕು. ನವೋದಯ ಕ್ವಾಲಿಫೈ ಆಗ್ಬೇಕಾದ್ರೆ ಫಸ್ಟ್ ಕ್ವಾಲಿಟಿ ಏನಿರ್ಬೇಕಂದ್ರೆ ಮಕ್ಕಳಲ್ಲಿ ಪೇಷನ್ಸ್ ಇರಬೇಕು. ಕ್ವಶನ್ನ ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಅರ್ಥ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೆದು ಆನ್ಸರ್ ಮಾಡಿ. ಆಯ್ತಾ? ಇಲ್ಲೇ ನೋಡಿ ಕ್ವಶನ್ ಎಷ್ಟು ಕನ್ಫ್ಯೂಸ್ ಆಗುತ್ತೆ. ಅವನೇನಾರ ಬಿಟ್ವೀನ್ ಬದಲು ಫ್ರಮ್ ಅಂತ ಕೇಳಿದ್ರೆ, ಆಯ್ತಾ, ಬಿಟ್ವೀನ್ ಬದಲು ಫ್ರಮ್ ಅಂತ ಕೇಳಿದ್ರೆ ಆನ್ಸರ್ ಚೇಂಜ್ ಆಗುತ್ತೆ. ನಡುವೆ ಬದಲು ಹೊರಗೆ, ಹೊರಗೆ ಅಂತ ಕೇಳಿದ್ರೆ ಆನ್ಸರ್ ಚೇಂಜ್ ಆಗುತ್ತೆ. ಆಯ್ತಾ? ಬಿಟ್ವೀನ್ ಬದಲು ಫ್ರಮ್, ನಡುವೆ ಬದಲು ಹೊರಗೆ ಅಂತ ಕೇಳಿದ್ರೆ ಕ್ವಶನ್ದು ಸೊಲ್ಯೂಷನ್ ಚೇಂಜ್ ಆಗುತ್ತೆ. ಅದಕ್ಕೆ ಹೇಳೋದು ಕ್ವಶನ್ನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯ್ತಾ? ಕ್ವಶನ್ ನಂಬರ್ 69ಗೆ ಏನು ಬರುತ್ತೆ? ಕ್ವಶನ್ ನಂಬರ್ 69ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಪ್ಷನ್ ಸಿ ಬರುತ್ತೆ. ಆಯ್ತಾ? ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಆಯ್ತಾ? ಫಸ್ಟ್ ಒನ್ ನೋಡಿ. ಒನ್ ಇಸ್ ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವ ಸರಿಯಾಗಿದೆ? ಆಪ್ಷನ್ 1 ಓದಿ. ಆಪ್ಷನ್ ಎ, 1 ಇಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಕನ್ನಡದಲ್ಲಿ 1 ಪ್ರತಿ ಸಂಖ್ಯೆ ಅಪವರ್ತನ ಆಗಿದೆ. ಟ್ರೂನಾ ಫಾಲ್ಸಾ? ಇದು ಟ್ರೂ ಆಗಿರುತ್ತೆ. ಆಯ್ತಾ? ಈ ಸೆಂಟೆನ್ಸ್ ಟ್ರೂ ಆಗಿದೆ. ಆಯ್ತಾ? ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 70ಗೆ ಆಪ್ಷನ್ ಎ, 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಎವ್ರಿ ನಂಬರ್. ಆಯ್ತಾ? 1 ಪ್ರತಿ ಸಂಖ್ಯೆಯ ಅಪವರ್ತನವಾಗಿದೆ. ಅಪವರ್ತನವಾಗಿದೆ ಅಂದ್ರೆ ಏನು? 1ರಿಂದ ಎಲ್ಲ ನಂಬರು ಡಿವೈಡ್ ಆಗುತ್ತೆ ಅಂತ. ಆಯ್ತಾ? 1ರಿಂದ 1 ಡಿವೈಡ್ ಆಗುತ್ತೆ, 1ರಿಂದ 99 ಡಿವೈಡ್ ಆಗುತ್ತೆ. ಆಯ್ತಾ? ಆಯ್ತಾ? 1ರಿಂದ ಎಲ್ಲ ನಂಬರ್ 87 ಡಿವೈಡ್ ಆಗುತ್ತೆ. 87. ಆಯ್ತಾ? 1ರಿಂದ ಪ್ರತಿಯೊಂದು ನಂಬರು ಡಿವೈಡ್ ಆಗುತ್ತೆ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಕೇಳಿದೆ. ಆಯ್ತಾ? ಕ್ವಶನ್ ನಂಬರ್ 70ಗೆ ಏನ್ ಬರುತ್ತೆ? ಆಪ್ಷನ್ ಎ.